ಅಬ್ಬೋ ಏನೋ ಇದು ಹೊರಗಡೆ ಒಳಗಡೆ ಎಲ್ಲ ಅದ್ದೂರಿಯಾಗಿದೆ ಕಣ. ಫ್ಲವರ್ ಡೆಕೋರೇಷನ್ ಯಾರಿಗೂ ವಹಿಸಿದೆಯೋ? ಹೂವಿನ ಡೆಕೋರೇಷನ್ ಅಲ್ವಾ, ಅದಕ್ಕೆ ಹೂವಿನ ಅಂತ ಮನ್ಸಿರೋರಿಗೆ ಕೊಟ್ಟಿದ್ದೇನೆ. ವೆಂಕಿ, ಅಪ್ಪ, ಹೂವಿನ ಡೆಕೋರೇಷನ್ ಎಲ್ಲ ಇವರೇ ನೋಡ್ಕೋತಾ ಇರೋದು. ಹೆಸರು ವೆಂಕಿ ಅಂತ, ನನ್ನ ಹೊಸ ಗೆಳೆಯ. ಅಪ್ಪ, ನನ್ನಪ್ಪ. ಅಯ್ಯೋ ಒಳ್ಳೇದಾಗ್ಲಪ್ಪ. ಗೆಳೆತನ ಅಂತ ಇದ್ಮೇಲೆ ಇವು ಯಾವುದು ಕೆಲಸ ಅಂತ ಕಾಣಲ್ಲ. ಮನೆ ಕಾರ್ಯ ಅಂದ್ಕೊಂಡು ಈ ಕೆಲಸ ಎಲ್ಲ ಮಾಡ್ತಾರೆ. ಅದಕ್ಕೆ ಇಷ್ಟು ಅದ್ದೂರಿಯಾಗಿ ಕಾಣಿಸ್ತಾ ಇರೋದು. ಇವ್ರಿಗೆ ಮಾತು ಬರಲ್ಲ, ಆದ್ರೆ ಮನ್ಸು ಮಾತ್ರ ಬೆಲ್ಲ. ಈ ಕೆಲಸ ಎಲ್ಲ ನಮ್ಮನೆ ಕೆಲಸ ಇದ್ದಂಗೆನೆ, ಸುಬ್ಬು ನಮ್ಮನೆ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ ಕಣೋ, ಇವ್ರ ಭಾಷೆ ನಿನಗೆ ಅರ್ಥ ಆಗುತ್ತಾ? ಗೆಳೆಯ ಅಂತ ಹೇಳಿದ್ನಲ್ಲಪ್ಪ, ಗೆಳೆಯ ಅಂದ್ಮೇಲೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ? ನಾನು ನೀವು ಗೆಳೆಯ ಅಂತ ಹೇಳ್ತಾ ಇದ್ದೀನಿ. ಸರಿಯಪ್ಪ, ಒಳ್ಳೇದಾಗ್ಲಿ. ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ. ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಪ್ಪ. ಕೆಲಸ, ನಿಮ್ ಕೆಲಸ ಸೂಪರ್ ಆಗಿದೆ ಅಂತಿದ್ದಾರೆ. ಚೆನ್ನಾಗಿದೆ ಅಂತ. ಸರಿ, ನಾನು ಇವಾಗ ಯಜಮಾನ್ರ ಮನೆಗೆ ಹೋಗ್ಬೇಕು. ನಾನು ಹೋಗ್ತಾನೆ, ನಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ. ಬಾ. ನಾನು ಬರ್ಬೇಕು ಕಣೋ. ನಡಿ, ನಾನು ನಿನ್ನ ಜೊತೆಲಿ ಬರ್ತೀನಿ. ಹೌದಾ? ಸರಿ ಬಾ, ಆಮೇಲೆ ಬರ್ತೀವಿ. ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಗ್ಬೇಕು. ಪದ್ದು, 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 ಪದ್ದು. ಯವ್ವ ಎದುರಿಸ್ಬಿಟ್ಟಿಲ್ಲ ತಾಯಿ. ಎಷ್ಟೊತ್ತಾಗ್ತಿದೆ, ನಡೀರಿ ಮನೆಗೆ ಹೋಗೋಣ. ನೋಡು, ಒತ್ತಿಲ್ದೊತ್ತಂಗೆ ತಮಾಷೆ ಮಾಡ್ಬೇಡ ನೀನು ನನಗೆ. ಯಾರು ಮಿಸಾಲು ಇದು? ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಮನೆಯಿಂದ ಇಲ್ಲಿದ್ದ ಹೊರಟ್ಬಿಟ್ರೆ ನಮ್ಮ ಮಿನಿಸ್ಟ್ರು ಸಾಹೇಬರು ಬೇಜಾರು ಮಾಡ್ಕೊಳಲ್ವೇ? ಕಾಂತಮ್ಮ ಹಿಂಗೆ ಬಂದ್ರು, ಹಿಂಗೆ ಹೊಂಟೇ ಹೋಗ್ಬಿಟ್ರು ಅಂತ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಳಲ್ವೇ ವಿಶಾಲು? ನೋಡು, ಕಾರ್ತಿಕೇಯ ಮತ್ತು ನಮ್ಮ ಅನಂತ ಶಯನ ಅವರು ಅಲ್ಲಿ ಇಲ್ಲಿ ಜನರನ್ನೆಲ್ಲ ವಿಚಾರಿಸ್ಕೊತಾ ಇದ್ದಾರೆ. ನೀನು ಇವಾಗ ಹೊರಟ್ಬಿಟ್ಟಿದೀಯಾ, ನಾನು ಇಲ್ಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಏನು ನಡೀತಿದೆ ಇಲ್ಲ ಅಂತ ನೋಡ್ಕೊಂಡಿರ್ತೀನಿ. ನೀನು ಹೊರಡು. ಸರಿ, ಹಾಗಾದರೆ ನಾನು ಹೊರಡ್ತೀನಿ. ಸುಬ್ರಹ್ಮಣ್ಯನ್ಗೆ ಹೇಳಿ ಆಟೋ ಬುಕ್ ಮಾಡಿಕೊಡ್ತಾರೆ.
ಬುಕ್ಕ ಆ ದೇವರು ಯಾರನ್ನ ಬುಕ್ ಮಾಡಿದಾನೆ ಅಂತ ಆ ಭಗವಂತನಿಗೆ ಗೊತ್ತು. ಆದ್ರೆ ಯಾರು ಬುಕ್ ಆಗಿದಾರೋ ಅವರೇ ಸಿಕ್ಕಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಏನಂತ ವಿಶಾಲ. ದೇವ್ರ ಮೇಲೆ ಹಣೆ ಆಗ್ಲು ನೀವು ಹೇಳಿದ್ ಏನು ಅರ್ಥ ಆಗ್ಲಿಲ್ಲ. ನಾನು ಹೊರಡ್ತೀನಿ, ನೀವು ಬನ್ನಿ. ಏಯ್ ನಿನ್ನ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಳಗಣ್ಣಿರ್ಬೇಕು. ನಿನಗೆಲ್ಲ ಅರ್ಥ ಆಗಿದೆ? ನಾನು ಹೇಳಿದ್ದು ಯಾವತ್ತು ಅರ್ಥ ಆಗಿದೆ? ಏನು ಅರ್ಥ ಆಗಲ್ಲ ನಿನಗೆ. ದದ್ದು ಶ್ರಾವಣಿ ಸುಬ್ರಹ್ಮಣ್ಯ. ನೋಡಿ ಅಮ್ಮ, ಈಗ ನಿಮ್ಮ ಗಂಡ ಆಗೋರ ಹೆಸರು ಹೇಳಿ ಅವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಆ ದೇವಿಗೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ. ಎಲ್ಲರ ಮುಂದೆ ಗಟ್ಟಿಯಾಗಿ ಗಂಡನ ಹೆಸರು ಹೇಳಿ ಬಾಯ್ಬಿಟ್ಟೆ ಕೇಳ್ಕೊಳ್ಳಿ ಅಮ್ಮ. ನಿಮ್ಮನ್ನ ಮದುವೆ ಆಗೋ ಹುಡುಗನ ಹೆಸರು ಹೇಳಿ ತಾಯಿ.